ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಈಗ ಯಾವುದೋ ಕಾರಣಕ್ಕೆ ಇಲ್ಲೇ ಉಳ್ಕೋಬೇಕಾಯ್ತು. ಅದು ನಮ್ಮ ಅಚಿಂತ್ಯನಿಗೆ ಇವನ್ನ ಕಂಡ್ರೆ ತುಂಬಾ ಪ್ರೀತಿ, ಅದಕ್ಕೆ ಅಣ್ಣ ಅಣ್ಣ ಅಂತ ಕರಿತಾ ಇರ್ತಾನೆ. ಇಷ್ಟರಲ್ಲೇ ಎಲ್ಲ ಮುಗೀತಲ್ಲ, ಬನ್ನಿ ಕೆಳಗೆ ಹೋಗೋಣ. ಬನ್ನಿ ಬನ್ನಿ. ಅಂತೂ ನಮ್ಮ ಅಚಿಂತ್ಯನ್ ಕಾಪಾಡೋದಕ್ಕೆ ಭಕ್ತಿನೇ ಬರ್ಬೇಕಾಯ್ತು. ತುಂಬಾ ಒಳ್ಳೇದಾಯ್ತಮ್ಮ. ಬಾಪ ಬಾರ ರಾಜ, ಬಾ ಬಾ. ಭಕ್ತಿ ಕೊಡಮ್ಮ, ಪ್ರಸಾದ ಕೊಡು. ನಿನ್ನ ಕೈಯಾರ ಪ್ರಸಾದ ಕೊಟ್ರೇನೆ ನಮ್ಗೆಲ್ಲ ಆತ್ಮತೃಪ್ತಿ. ಕೊಡು. ನಾನಿನ್ನ ರಿಲೇಟಿವ್ ಅಂತ ಪರಿಚಯ ಮಾಡಿಸಿದ್ದಕ್ಕೆ ಬೇಜಾರಾಯ್ತಾ? ಆದ್ರೆ ನಂಗೆ ಬೇರೆ ದಾರಿನೇ ಇರಲಿಲ್ಲ ಕಣು. ನೀನೇನಾದ್ರೂ ಅಗಸ್ತ್ಯ ಅಂತ ಅವಳಿಗೆ ಗೊತ್ತಾಗಿದ್ದಿದ್ರೆ ತುಂಬಾ ಕಷ್ಟ ಆಗಿರ್ತಿತ್ತು. ಇವಳು ನಮಗ್ ಗೊತ್ತಿರೋ ಹುಡುಗಿನೇ ಆಗಿದ್ರು ಇವಾಗ ನಾವ್ಯಾರನ್ನೂ ನಂಬೋ ಸ್ಥಿತಿಲಿಲ್ಲ. ನಿನ್ಗೇನಾದ್ರೂ ಆಗ್ಬಿಟ್ರೆ ಅನ್ನೋ ಭಯ. ನಮ್ಮನೆ ರಿಲೇಟಿವ್ ಅಂತ ಅಂದ್ಬಿಟ್ಟೆ, ಕ್ಷಮಿಸು. ನಂಗೆ ಅರ್ಥ ಆಗುತ್ತೆ ಚಿಕ್ಕಮ್ಮ, ನೀವು ನನ್ನ ಮೇಲೆ ಎಷ್ಟು ಕಾಳಜಿ ಇಟ್ಟಿದ್ದೀರಾ ಅಂತ. ತಗೋ. ಇದರಲ್ಲಿ ಮದ್ದಾಕಿಲ್ಲ ತಾನೆ? ನೀನಂಗ್ ನೋಡ್ಬೇಡ, ನಂಗೆ ಭಯ ಆಗುತ್ತೆ. ಸುಮ್ಮನೆ ಕೇಳ್ದೆ ಅಷ್ಟೇ. ಸುಮ್ಮನೆ ತಿನ್ನೋ. ಶ್ರವಣ, ಆ ಚಿಕ್ಕಿ ಡಬ್ಬ ಕೊಡ. ತಗೋ, ಎಲ್ರಿಗೂ ಕೊಡು. ಚಿಕ್ಕಿ ಇಷ್ಟೊಂದು ತಂದಿದ್ಯಾ? ಮೊದಲು ಪ್ರಸಾದ ತಿನ್ನು, ಆಮೇಲೆ ಚಿಕ್ಕಿ ತಿನ್ನು, ಆಯ್ತಾ?